ಸೊ ನಮ್ ಪ್ರಪಂಚದ ಅತಿ ದೊಡ್ಡ ಧನವಂತರ ಬಗ್ಗೆ ಮಾತಾಡ್ಕೊಳ್ಬೇಕಾದ್ರೆ ನೀತಾ ಅಂಬಾನಿ ಅಂಡ್ ಅವರ ಗಂಡ ಮುಖೇಶ್ ಅಂಬಾನಿ ಅವರ ಬಗ್ಗೆ ಹೇಳೋದಂತೂ ಯಾರು ಮರೆಯಲ್ಲ. ಮುಖೇಶ್ ಅಂಬಾನಿ ಪ್ರಪಂಚದ ಅತಿ ದೊಡ್ಡ ಧನವಂತರಲ್ಲಿ ಇವರು ಕೂಡ ಒಬ್ರು. ಮುಖೇಶ್ ಅಂಬಾನಿಯ ಆಸ್ತಿ ಸರಿಸುಮಾರು 6,86,250 ಕೋಟಿ ಆಸ್ತಿಗೆ ಅಧಿಪತಿ. ಎಸ್, ನೀವು ಕೇಳ್ತಿರೋದು ನಿಜಾನ. ಮುಖೇಶ್ ಅಂಬಾನಿ ಆಸ್ತಿ 6,86,250 ಕೋಟಿ ಇರುತ್ತೆ. ಇನ್ನ ಈ ದುಡ್ಡಿಂದಾನೆ ಪ್ರಪಂಚದ 56 ಚಿಕ್ಕ ಚಿಕ್ಕ ದೇಶಗಳನ್ನು ಕೂಡ ಕೊಂಡ್ಕೊಳ್ಬಹುದು. ಸೊ ಈ ಅಸಾಧಾರಣವಾದ ಆಸ್ತಿಯನ್ನ ಮುಖೇಶ್ ಅಂಬಾನಿ ಯಾವ ವಿಧವಾಗಿ ಸಂಪಾದಿಸಿದಾರೋ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಈ ವಿಡಿಯೋದಲ್ಲಿ ಮುಖೇಶ್ ಅಂಬಾನಿ ಸಂಪಾದಿಸಿರುವಂತ ಆ ಅಸಾಧಾರಣವಾದ ಆಸ್ತಿಯನ್ನ ಇವರ ಫ್ಯಾಮಿಲಿ ಯಾವ ರೀತಿ ಖರ್ಚು ಮಾಡ್ತಿದಾರೋ ನೋಡಿದ್ರೆ ಖಂಡಿತ ನೀವೆಲ್ಲರೂ ಕೂಡ ಆಶ್ಚರ್ಯ ಪಡ್ಲೇಬೇಕು. ಸೊ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಇನ್ನ ಅಂಬಾನಿ ಹಣವನ್ನ ಲೆಕ್ಕಕ್ಕೆ ಇಲ್ಲದೆ ಇರೋ ಹಾಗೆ ಖರ್ಚು ಮಾಡೋದ್ರಲ್ಲಿ ಮುಖೇಶ್ ಅಂಬಾನಿಯ ವೈಫ್ ನೀತಾ ಅಂಬಾನಿ ಮೊದಲನೇ ಸ್ಥಾನದಲ್ಲಿರ್ತಾರ. ಈಗ ಹೇಳಿದ್ರೆ ಆಶ್ಚರ್ಯ ಹೋಗ್ತೀರಾ. ಆದ್ರೆ ನೀತಾ ಅಂಬಾನಿ ಬೆಳಗ್ಗೆ ಎದ್ದು ಕುಡಿಯುವಂತ ಈ ಬೆಡ್ ಕಾಫಿ ಬೆಲೆ 3 ಲಕ್ಷ ಇರುತ್ತಂತೆ. ಸೊ ಇದು ಬರೀ ಹಾಲಿಂದಾನೆ ತಯಾರು ಮಾಡೋ ಇದ್ರ ಬೆಲೆ 3 ಲಕ್ಷ ಯಾಕೆ ಇರುತ್ತೆ ಅನ್ನೋ ಸಂದೇಹ ಎಲ್ರಿಗೂ ಬಂದಿರುತ್ತೆ. ಆದ್ರೆ ನೀತಾ ಅಂಬಾನಿ ಕುಡಿಯೋ ಕಾಫಿಯನ್ನ ಸಾಧಾರಣವಾಗಿ ನಾವು ಕುಡಿಯುವಂತ ಕಾಫಿ ರೀತಿ ತಯಾರು ಮಾಡಲ್ಲ. ನೀತಾ ಅಂಬಾನಿ ಕುಡಿಯುವಂತ ಕಾಫಿ ಕಾಕ್ರಿ ಬೆಲೆ 3 ಲಕ್ಷಗಳಿರುತ್ತೆ. ಇದನ್ನ ಜಪಾನೀಸ್ ಬ್ರ್ಯಾಂಡ್ ಆಗಿರೋ ನಾರ್ತ್ ಈಸ್ಟ್ ಕಂಪನಿ ಪ್ರತ್ಯೇಕವಾಗಿ ಈ ಅಂಬಾನಿ ಫ್ಯಾಮಿಲಿಗೋಸ್ಕರನೇ ತಯಾರು ಮಾಡ್ತಿರ್ತಾರ. ಈ ಕಾಕ್ರಿ ತಯಾರು ಮಾಡೋದಕ್ಕೆ ಬಂಗಾರವನ್ನೇ ಉಪಯೋಗಿಸ್ತಾರ. ಸೊ ಈ ಕಾರಣದಿಂದಾನೆ ನೀತಾ ಅಂಬಾನಿ ಕುಡಿಯುವಂತ ಕಾಫಿ ಬೆಲೆ ಸುಮಾರು 3 ಲಕ್ಷಗಳಿರುತ್ತೆ. ಸೊ ದಿನ ಹೀಗೆ ಅದೊಂದೇ ಕಪ್ಪಲ್ಲಿ ಕುಡಿಯೋದಿಲ್ಲ. ಪ್ರತಿ ದಿನಾನು ಕೂಡ ಹೊಸ ಬಂಗಾರದ ಕಪ್ಸ್ ಅನ್ನ ತರಿಸ್ತಾರ. ಮಿಸಸ್ ಅಂಬಾನಿಯ ಬಟ್ಟೆ ಕಲೆಕ್ಷನ್ಸ್ ಬಗ್ಗೆ ನೋಡೋದಾದ್ರೆ ಸುಮಾರು 14 ಕೋಟಿಯಿಂದ ನಿರ್ಮಿತವಾದಂತಹ ತನ್ನ ಮನೆಯಲ್ಲಿರುವಂತಹ ನೀತಾ ಅಂಬಾನಿ ಕೆಲ ಕೋಟಿ ಬೆಲೆ ಬಾಳುವಂತಹ ಬಟ್ಟೆಗಳನ್ನ ಧರಿಸ್ತಾರ. ನೀತಾ ಅಂಬಾನಿ ಧರಿಸುವಂತಹ ಬಟ್ಟೆಯನ್ನ ಭಾರತದಲ್ಲೇ ಫೇಮಸ್ ಡಿಸೈನರ್ ಆಗಿರುವಂತಹ ಮನೀಶ್ ಮಲ್ಹೋತ್ರಾ ಸವ್ಯೇಶಿ ಡಿಸೈನ್ ಮಾಡ್ತಾರ. ನೀತಾ ಅಂಬಾನಿ ಉಟ್ಕೊಳ್ಳುವಂತ ಸೀರೆಯ ಬೆಲೆ ಕೆಲ ಲಕ್ಷಗಟ್ಲೆನೆ ಇರುತ್ತೆ. ಅಂಡ್ ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವೇನಂದ್ರೆ ಅತಿ ಹೆಚ್ಚು ಬೆಲೆ ಬಾಳುವಂತಹ ಸೀರೆಗಳನ್ನ ಉಟ್ಕೊಂಡಿರುವಂತ ರೆಕಾರ್ಡ್ ಕೂಡ ನೀತಾ ಅಂಬಾನಿಯ ಹೆಸರೇ ಇದೆ. ಸೊ ಇಷ್ಟು ಬೆಲೆ ಬಾಳೋ ಸೀರೆಗಳನ್ನ ಉಟ್ಕೊಳ್ಳುವಂತ ನೀತಾ ಅಂಬಾನಿಯ ಮೇಕಪ್ ಇನ್ನೆಷ್ಟು ಕಾಸ್ಟ್ಲಿ ಆಗಿರುತ್ತೋ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ನೀತಾ ಅಂಬಾನಿ ಜಸ್ಟ್ ಯೂಸ್ ಮಾಡೋಂತ ಲಿಪ್ಸ್ಟಿಕ್ ಕಾಸ್ಟ್ ಲಕ್ಷ ರೂಪಾಯಿಗಿಂತ ಹೆಚ್ಚಾಗೇ ಇರುತ್ತೆ. ಆಕೆ ಡ್ರೆಸ್ ತಕ್ಕ ಮಟ್ಟಿಗೆ ಕಸ್ಟಮೈಸ್ ಮಾಡ್ಕೊಳ್ಳುವಂತ ಲಿಪ್ಸ್ಟಿಕ್ಸ್ ಪ್ರತ್ಯೇಕವಾಗಿ ಬಂಗಾರದಿಂದ ತಯಾರು ಮಾಡಿರುವಂತಹ ಬಾಕ್ಸ್ ನಲ್ಲೇ ಇರಿಸ್ತಾರ. ಇನ್ನ ಇದ್ರಿಂದ ಆ ಲಿಪ್ಸ್ಟಿಕ್ ಇನ್ನಷ್ಟು ಪ್ರೀಮಿಯಂ ಆಗಿ ಬದಲಾಗುತ್ತಾ. ಬಹುಶಃ ನಿಮ್ಗೆ ಈಗ ಅರ್ಥ ಆಗಿದೆ ಅನ್ಕೋತೀನಿ. 3 ಮಕ್ಕಳಿಗೆ ತಾಯಿಯಾಗಿರುವಂತ ನೀತಾ ಅಂಬಾನಿ ಈ ವಯಸ್ಸಲ್ಲೂ ಕೂಡ ಈಕೆ ಉಪಯೋಗಿಸೋ ಲಿಪ್ಸ್ಟಿಕ್ಸ್ ಈಗಿದಾವೆ ಅಂದ್ರೆ ಆಕೆ ಉಪಯೋಗಿಸೋ ಚಪ್ಪಲಿ ಹೇಗಿದಾವ ಗೊತ್ತಾ. ಆಕೆ ಹತ್ರ ಇರೋ ಅತ್ಯಂತ ಖರೀದಾದ ಚಪ್ಪಲಿ ಹಾಗೆ ಶೂಸ್ ಕಲೆಕ್ಷನ್ಸ್ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ನೀತಾ ಅಂಬಾನಿ ಒಂದ್ಸರಿ ಯೂಸ್ ಮಾಡೋ ಚಪ್ಪಲಿಗಳನ್ನ ಮತ್ತೊಮ್ಮೆ ಹಾಕೊಳ್ದಲೇನೆ ಎಷ್ಟೋ ರಾಯಲ್ ಆಗಿ ಇರ್ತಾರ. ಇದೇ ವಿಧವಾಗಿ ಬಂಗಾರದಿಂದ ತಯಾರಾದಂತಹ ವಾಚಸ್ ಅನ್ನು ಕೂಡ ನೀತಾ ಅಂಬಾನಿ ಮತ್ತೆ ಮತ್ತೆ ಬದಲಾಯಿಸ್ತಾನೆ ಇರ್ತಾರ. ಅಷ್ಟೇ ಅಲ್ಲ, ಆಕೆ ಹತ್ರ ಇರೋ ಹ್ಯಾಂಡ್ ಬ್ಯಾಗ್ಸ್ ಕೂಡ ಕೆಲ ಲಕ್ಷಗಟ್ಲೆ ಇರುತ್ತಾ. ಯಾಕಂದ್ರೆ ಆಕರ್ಷಣೀಯವಾಗಿ ಕಾಣಿಸೋದಕ್ಕೆ ನೀತಾ ಅಂಬಾನಿ ಉಪಯೋಗಿಸೋ ಹ್ಯಾಂಡ್ ಬ್ಯಾಗ್ಸ್ ಅನ್ನ ವಜ್ರಗಳಿಂದ ಡೆಕೋರೇಟ್ ಮಾಡ್ತಾರ. ಈಗ ನೀತಾ ಅಂಬಾನಿಯ ಕಾರ್ಗಳ ಕಲೆಕ್ಷನ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಕೇವಲ ಅಂದವಾಗಿ ತಯಾರಾಗೋದಕ್ಕೆ ಲಕ್ಷಗಟ್ಲೆ ಖರ್ಚು ಮಾಡೋ ನೀತಾ ಅಂಬಾನಿ ತನ್ನ ಕಾರ್ಗಳ ವಿಷಯದಲ್ಲಿ ಕೋಟಿಗಟ್ಲೆ ಖರ್ಚು ಮಾಡಬಹುದೇನೋ ಅನ್ನೋ ವಿಷಯದಲ್ಲಿ ಯಾವುದೇ ಡೌಟ್ ಇಲ್ಲ. ಅಂಬಾನಿಯ ಫ್ಯಾಮಿಲಿಯಲ್ಲಿ ಕಾರ್ಸ್ ಗಳಿಗೆ ಏನೂ ಕಮ್ಮಿ ಇಲ್ಲ. ಇವರ ಬಳಿ ಮೆರ್ಸಿಡೆಸ್ ನಿಂದ ಹಿಡಿದು BMW ಕಾರ್ ವರೆಗೂ ಎಲ್ಲಾ ರೀತಿಯ ಕಾರ್ ಕಲೆಕ್ಷನ್ಸ್ ಇದಾವೆ. ಆದ್ರೆ ನೀತಾ ಅಂಬಾನಿ ಆಡಿ ಅಂಡ್ ಕಾಮ್ಲಿನ್ ಕಾರ್ಸ್ ಗಳನ್ನ ತುಂಬಾ ಇಷ್ಟಪಡ್ತಾರ. ಈ ಕಾರ್ ನ ಒಂದು ಕಾಸ್ಟ್ ಬಂದು ಇದು 90 ಕೋಟಿಗಿಂತ ಹೆಚ್ಚಾಗೇ ಇರುತ್ತೆ. ಆದ್ರೆ ಇದು ನೆಲದ ಮೇಲೆ ಪ್ರಯಾಣ ಮಾಡೋದು ಸಂಬಂಧಿಸಿರೋ ವಿಷಯ. ಸೊ ಗಾಳಿಯಲ್ಲಿ ಪ್ರಯಾಣ ಮಾಡೋದ್ರ ಬಗ್ಗೆ ಮಾತಾಡ್ಕೊಂಡ್ರೆ ನೀತಾ ಅಂಬಾನಿಯ ಹಸ್ಬೆಂಡ್ ಮುಖೇಶ್ ಅಂಬಾನಿ ಆಕೆಯ ಹುಟ್ಟಿದ ಹಬ್ಬದ ಕಾಣಿಕೆಯಾಗಿ ಈಕೆಗೆ ಬೋಯಿಂಗ್ ಫ್ಲೈಟ್ ಅನ್ನ ಕೊಡಿಸ್ತಾರ. ಅಂಡ್ ಇದ್ರ ಬೆಲೆ ಸುಮಾರು 250 ಕೋಟಿಗೂ ಹೆಚ್ಚಿರುತ್ತೆ. ಸೊ ಈ ಬೋಯಿಂಗ್ ಫ್ಲೈಟ್ ಇಷ್ಟು ಕಾಸ್ಟ್ ಇರೋದಕ್ಕೆ ಕಾರಣ ಏನಂದ್ರೆ ಇದು ಒಳಗಿಂದ ನೋಡೋದಕ್ಕೆ ಒಂದು 5 ಸ್ಟಾರ್ ಹೋಟೆಲ್ ಗಿಂತ ಯಾವ ಮಾತ್ರನೂ ಕಡಿಮೆ ಇಲ್ಲ. ಅಂಡ್ ಫೈನಲಿ ಈಕೆ ರಾಯಲ್ ಲೈಫ್ ಅನ್ನ ಇಷ್ಟಪಟ್ಟಿರೋ ನೀತಾ ಅಂಬಾನಿ ಬಂಗಾರದಿಂದ ತಯಾರಾದಂತಹ ಫೋನ್ ಅನ್ನೇ ಬಳಸ್ತಾರ. ಫಾಲ್ಕನ್ ಸೂಪರ್ ನೋವಾ iPhone 6 ಪಿಂಕ್ ಡೈಮಂಡ್ ಅಂತಾರ. ಇದನ್ನ ಪ್ರಪಂಚದಲ್ಲೇ ಕೇವಲ ಕೆಲವು ಮಂದಿ ಧನವಂತರು ಮಾತ್ರನೇ ಉಪಯೋಗಿಸ್ತಾರ. ಇನ್ನ ಇದ್ರ ಬೆಲೆ ಬಂದು 65 ಕೋಟಿಗೂ ಹೆಚ್ಚು. ಸೊ ಇಲ್ಲಿವರೆಗೂ ನೀತಾ ಅಂಬಾನಿ ತನ್ನ ಹಸ್ಬೆಂಡ್ ಅಂಬಾನಿಯ ಹಣವನ್ನ ಹೇಗೆಲ್ಲ ಖರ್ಚು ಮಾಡ್ತಿದಾರೋ ತಿಳ್ಕೊಂಡ್ರಿ. ಬಟ್ ಈಕೆ ತಾನು ಖರ್ಚು ಮಾಡಿರೋ ಹಣವನ್ನೆಲ್ಲ ಹೇಗ್ ವಾಪಸ್ ಸಂಪಾದನೆ ಮಾಡ್ತಿದಾರೋ ಗೊತ್ತಾ. ನೀತಾ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಒಬ್ಬ ಬೋರ್ಡ್ ಮೆಂಬರ್ ಅಂಡ್ ಹಿಂದೆ 7 ವರ್ಷಗಳಿಂದ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರೀತಿ ಕೆಲಸ ಮಾಡ್ತಿದಾರ. ಇನ್ನ ಇದ್ರಿಂದ ಪ್ರತಿ ಸರಿ ರೆಮ್ಯುನರೇಷನ್ ರೀತಿ ಕೆಲ ಕೋಟಿಗಟ್ಲೆ ಹಣ ಬಂದ್ ಸೇರ್ತಿರ್ತಾವ. ಇದ್ರ ಜೊತೆಗೆ ನೀತಾ ಅಂಬಾನಿ ಧೀರುಭಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ರನ್ ಮಾಡ್ತಿದಾರ. ಇದ್ರಲ್ಲಿ ದೇಶ ವಿದೇಶಗಳಿಂದ VIP ಗಳ ಮಕ್ಕಳು ಬಂದು ಓದ್ತಿರ್ತಾರ. ಕೇವಲ ಇಲ್ಲಿ ಧನವಂತರ ಮಕ್ಕಳನ್ನೇ ಅಲ್ಲದೆ ನೀತಾ ಅಂಬಾನಿ ತನ್ನ ಸ್ಕೂಲ್ ನಲ್ಲಿ ಕೆಲವು ಮಂದಿ ಬಡ ಮಕ್ಕಳನ್ನು ಕೂಡ ಉಚಿತವಾಗಿ ಓದೋದಕ್ಕೆ ಅವಕಾಶ ಕಲ್ಪಿಸಿದಾರ. ಕೇವಲ ಇದೇ ಅಲ್ಲ, ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಮುಂಬೈ ಇಂಡಿಯನ್ಸ್
ಇಂಡಿಯನ್ಸ್ ಗೆ ನೀತಾ ಅಂಬಾನಿಯೇ ಓನರ್. ಹಿಂದೆ ಕರೋನಾ ಸಂಕ್ಷೇಪ ಸಮಯದಲ್ಲಿ ರಿಲಯನ್ಸ್ ಫೌಂಡೇಶನ್ ಸಂಸ್ಥೆ ಸುಮಾರು 500 ಕೋಟಿಯಿಂದ ಮೊಟ್ಟ ಮೊದಲನೆಯ ಕೋವಿಡ್ ಆಸ್ಪತ್ರೆಯನ್ನ ನಿರ್ಮಿಸಿದ್ರು. ಈ ಕಾರಣದಿಂದಾನೆ 2020ನೇ ವರ್ಷದಲ್ಲಿ ಈಕೆ ಚಾರಿಟೇಬಲ್ ವರ್ಕ್ಸ್ ಅನ್ನ ಗುರುತಿಸಿರೋ ಪ್ರಭುತ್ವ ಆಕೆಯನ್ನ ಒಂದು ಅವಾರ್ಡ್ ಕೊಡುವುದರ ಮೂಲಕ ಅಭಿನಂದಿಸ್ತಾರ. ಸೊ ಇದು ಇವತ್ತಿನ ವಿಡಿಯೋ ಇಲ್ಲಿವರೆಗೂ ನೋಡಿದಿರಾ ಅಂದ್ರೆ ತಪ್ಪದೇ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.